ಬಿಗ್ ಬಾಸ್ ಟ್ರೋಫಿಗೆ ಮುತ್ತಿಕ್ಕಿದ್ದಾರೆ ನಟ ಗಿಲ್ಲಿ. ಪಳಾರ್ ಗಿಲ್ಲಿಗೆ ಇದೀಗ ಬಿಗ್ ಬಾಸ್ ಸೀಸನ್ 12ರ ಪಟ್ಟ ಸಿಕ್ಕಿರೋದು. ಮಾತಿನ ಮಲ್ಲನಿಗೆ ಇದೀಗ ಬಿಗ್ ಬಾಸ್ ಕಿರೀಟ ದೊರೆತಿದೆ. ಬಿಗ್ ಬಾಸ್ ರಿಯಾಲಿಟಿ ಶೋ ಅನ್ನ ಗೆದ್ದು ಬೀಗಿದ್ದಾರೆ ನಟ ಗಿಲ್ಲಿ. ಆ ಮುಖಾಂತರ ಸೀಸನ್ 12ರ ವಿನ್ನರ್ ಟ್ರೋಫಿಗೆ ಮುತ್ತಿಕ್ಕಿದ್ದಾನೆ ಗಿಲ್ಲಿ. ಕರುನಾಡು ಮೆಚ್ಚಿದ ಗಿಲ್ಲಿಗೆ ಬಿಗ್ ಬಾಸ್ ಕಿರೀಟ ಸಿಕ್ಕಿದೆ. 50 ಲಕ್ಷ ರೂಪಾಯಿ ಹಣ ಮತ್ತು ಕಾರು ಬಹುಮಾನವಾಗಿ ಸಿಕ್ಕಿದೆ ಗಿಲ್ಲಿಗೆ. ಬಹುಮಾನವಾಗಿ ಸಿಕ್ಕಿರೋದು. ನಿನ್ನೆ ಫಿನಾಲೆ ಇತ್ತು. ಆ ಫಿನಾಲೆಯಲ್ಲಿ ಇದೀಗ ಗೆದ್ದು ಬೀಗಿರೋದು ನಟ ಗಿಲ್ಲಿ. 50 ಲಕ್ಷ ರೂಪಾಯಿ ಹಣ, ಅದರ ಜೊತೆಗೆ ಒಂದು ಕಾರು ಕೂಡ ಅವರಿಗೆ ಉಡುಗೊರೆಯಾಗಿ ಸಿಕ್ಕಿದೆ. ರಾಜ್ಯಾದ್ಯಂತ ಮತ್ತೊಂದು ಕಡೆ ಗಿಲ್ಲಿ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ. ಅವರು ಗೆದ್ದಿರುವುದಕ್ಕೆ ಅಭಿಮಾನಿಗಳ ಸಂಭ್ರಮಿಸ್ತಾ ಇದ್ದಾರೆ. ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ಸಂಭ್ರಮ ಜಾಸ್ತಿನೇ ಇತ್ತು. ಮಂಡ್ಯ ಜಿಲ್ಲೆಯ ದಡದಪುರ ಗ್ರಾಮದ ಗಿಲ್ಲಿ, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನವರು ಇವರು. ಮಳವಳ್ಳಿಯ ಹೈದ ಬಿಗ್ ಬಾಸ್ 12ರ ವಿನ್ನರ್ ಆಗಿದ್ದಾರೆ. ಮಂಡ್ಯ ಜಿಲ್ಲೆ ಮಳವಳ್ಳಿಯ ಹಳ್ಳಿ ವ್ಯಕ್ತಿತ್ವದ ಆಟದಲ್ಲಿ ಗಿಲ್ಲಿಗೆ ಇದೀಗ ಬಿಗ್ ಕಿರೀಟ ಸಿಕ್ಕಿರೋದು. ಕಾಮಿಡಿ ಸ್ಟಾರ್ ಗಿಲ್ಲಿಗೆ ಬಿಗ್ ಬಾಸ್ ಕಿರೀಟ ಸಿಕ್ಕಿದೆ. ಅದು ಹಾಸ್ಯ ಕಲಾವಿದರಾಗಿ ಅವರು ಬಂದಿದ್ದರು. ಮೊದಲು ಒಂದು ಬೇರೆ ಸಾಮಾಜಿಕ ಜಾಲತಾಣದಲ್ಲಿ ಸಣ್ಣ ಪುಟ್ಟದಾದಂಥ ವಿಡಿಯೋಗಳನ್ನೆಲ್ಲವನ್ನು ಮಾಡ್ತಾ ಇದ್ರು. ಅದಾದ ನಂತರ ಬೇರೆ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ರು. ಇದೀಗ ಬಿಗ್ ಬಾಸ್ ಗೆದ್ದಿದ್ದಾರೆ. ಪಳಾರ್ ಗಿಲ್ಲಿಗೆ ಇದೀಗ ಬಿಗ್ ಬಾಸ್ ಸೀಸನ್ 12ರ ಪಟ್ಟ ಸಿಕ್ಕಿದೆ. ಸಂಭ್ರಮ ಮಾತ್ರ ಮುಗಿಲು ಮುಟ್ಟಿದೆ. ಎಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ. ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಯಶೋಧ, ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿ ಅಂತ ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ಸಂಭ್ರಮವನ್ನು ನೋಡ್ತಾ ಇದ್ವಿ. ಈಗ ಹೇಗಿದೆ? ಅವರ ಊರಲ್ಲೂ ಕೂಡ ವಿಪರೀತವಾದಂಥ ಸಂಭ್ರಮ ಅಂತೆ. ಏನಿದೆ ಡೀಟೇಲ್ಸು? ಎಸ್, ಗಮನಿಸಬಹುದು ಪ್ರವೀಣ್. ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗಿ ಗಿಲ್ಲಿ ನಟ ಹೊರಬಂದಿದ್ದಾರೆ, ಗೆದ್ದು ಬೀಗಿದ್ದಾರೆ. ಕರ್ನಾಟಕ ಅಷ್ಟೇ ಅಲ್ಲದೆ ಬೇರೆ ರಾಜ್ಯಗಳಿಂದ, ಬೇರೆ ದೇಶಗಳಿಂದಲೂ ಕೂಡ ಗಿಲ್ಲಿಗೆ ಈ ಬಾರಿ ವೋಟ್ ಬಂದಿದ್ದು ಒಂಥರ ಸ್ಪೆಷಲ್ ಅಂತಲೇ ಅನಿಸ್ಬೋದು. ಅಲ್ಲಿಂದಲೂ ಅಭಿಮಾನಿಗಳು ವಿಡಿಯೋ ಮೂಲಕ ಅವರ ವೋಟನ್ನು ಹಾಕೋದ್ರ ಮೂಲಕ ಸಂಭ್ರಮಿಸಿದ್ದನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿದ್ವಿ. ಎಲ್ಲರೂ ಅಂದುಕೊಂಡಂತೆ ಒನ್ ಮ್ಯಾನ್ ಶೋ ಆಗಿದ್ದಂಥ ಬಿಗ್ ಬಾಸ್, ಈ ಬಾರಿಯ ಬಿಗ್ ಬಾಸ್ ಸೀಸನ್ ಗಿಲ್ಲಿ ನಟ ಗೆದ್ದು ಬೀಗಿದ್ದಾರೆ. ಹೊರಬಂದಂಥ ಸಂದರ್ಭದಲ್ಲಿ ಬೆಳಗ್ಗೆ ನಾವು ಕೂಡ ಅವರನ್ನು ರೀಚ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ವಿ. ಆ ಸಂದರ್ಭದಲ್ಲಿ ನನಗೆ ಅಳು ಬರ್ತಾ ಇದೆ, ಬಟ್ ಅದನ್ನ ಕಣ್ಣಲ್ಲಿ ನೀರು ಬರೋದಿಲ್ಲ, ಗಂಟ್ಲಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಈ ರೀತಿಯ ಅಭಿಮಾನವನ್ನು ಕಂಡು ನಾನು ಹೇಗೆ ಅದನ್ನು ಉಸಿರಾಡಲಿ ಅನ್ನೋ ರೀತಿಯಲ್ಲಿ ಜೀ ಕನ್ನಡ ನ್ಯೂಸ್ ಜೊತೆ ಮಾತನಾಡ್ತಾ ಹೇಳ್ತಾ ಇದ್ರು. ಜೊತೆಗೆ ಅಭಿಮಾನಿಗಳ ಅಭಿಮಾನವನ್ನು, ಅಭಿಮಾನಿಗಳ ಪ್ರೀತಿಯನ್ನು ಕೊಂಡಾಡಿದ್ದಾರೆ. ಈ ಪ್ರೀತಿಯನ್ನು ನಾನು ಶಾಶ್ವತವಾಗಿ ಉಳಿಸ್ಕೊಳ್ತೀನಿ, ನನ್ನ ಹೆಣ ಬೀಳುವವರೆಗೂ ಕೂಡ ನನ್ನನ್ನು ಪ್ರೀತಿ ಮಾಡುವಂತಹ ಜನರ ಜೊತೆ ನಾನು ನಿಲ್ತೀನಿ ಅಂತ ಹೇಳಿ ಜೀ ಕನ್ನಡ ನ್ಯೂಸ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡೋ ಸಂದರ್ಭದಲ್ಲಿ ಹೇಳಿಕೊಂಡ್ರು. ಇವತ್ತು ಮಧ್ಯಾಹ್ನದ ನಂತರ ಅವರ ಮಳವಳ್ಳಿಯಲ್ಲಿ ಒಂದು ಬೃಹತ್ ರ್ಯಾಲಿ ಕೂಡ ಇರುತ್ತೆ. ಆ ರ್ಯಾಲಿಯಲ್ಲಿ ನಾನು ಪಾಲ್ಗೊಳ್ತೀನಿ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದರು. ಶಿವಣ್ಣನ ಪ್ರೀತಿಯನ್ನು, ಶಿವಣ್ಣ ನನಗೋಸ್ಕರ ಮಾತಾಡಿದ್ದನ್ನು ಕೂಡ ಅವ್ರು ನೆನಪು ಮಾಡಿಕೊಂಡ್ರು. ಜೊತೆಗೆ ಇಡೀ ಬಿಗ್ ಬಾಸ್ ಜರ್ನಿ ಸೂಪರ್ ಆಗಿತ್ತು. ಅಭಿಮಾನಿಗಳ ಪ್ರೀತಿಯ ಬಗ್ಗೆ ನಾನು ಏನು ಹೇಳಲಿ, ನನಗೆ ಪದಗಳೇ ಸಾಲ್ತಾ ಇಲ್ಲ ಅಂತ ಹೇಳಿದ್ರು. ಒಟ್ಟಾರೆ ಗಮನಿಸಬಹುದು ಈ ಬಾರಿಯ ಬಿಗ್ ಬಾಸ್ ಒಂಥರ ರೋಚಕವಾಗಿತ್ತು. ಸೈನಿಕರು ವೋಟ್ ಮಾಡಿದ್ರು. ಬೇರೆ ದೇಶಗಳಿಂದಲೂ ಕೂಡ ಅಭಿಮಾನಿಗಳು ಹುಡ್ಕೊಂಡ್ರು. ತನ್ನ ಕಾಮಿಡಿಯ ಮೂಲಕ ನಮ್ಮನ್ನು ರಂಜಿಸುವಂಥ ಪ್ರಯತ್ನವನ್ನು ಮಾಡಿದ್ರು. ಪ್ರತಿಯೊಬ್ಬರು ಕೂಡ 9:30 ಆದರೆ ಸಾಕಪ್ಪ ಕೂತ್ಕೊಳ್ಳೋಣ, ಎಲ್ಲ ಟೆನ್ಷನ್ ಫ್ರೀ ಆಗಿಬಿಡುತ್ತೆ, ಗಿಲ್ಲಿ ಮಾತುಗಳನ್ನು ಕೇಳೋಣ ಅಂಥೇಳಿ ಎಲ್ಲರೂ ಕೂಡ ಕಾದು ಕುಳಿತು ನೋಡ್ತಾ ಇದ್ರು. ಕೋಟಿಗಟ್ಟಲೆ ವೋಟನ್ನು ಪಡೆಯೋದ್ರ ಮೂಲಕ ಗಿಲ್ಲಿ ಅವರು ಗೆದ್ದು ಬೀಗಿದ್ದಾರೆ. ಈ ಸಂದರ್ಭದಲ್ಲಿ ಹಲವಾರು ಬಹುಮಾನಗಳವರನ್ನು ಹುಡ್ಕೊಂಡು ಬಂದಿದೆ. ಅವ್ರ ತಂದೆ ತಾಯಿಗಳು ಕೂಡ ಸಂಭ್ರಮಿಸಿದ್ದಾರೆ, ಅವರ ಅಭಿಮಾನಿಗಳು, ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಸಂಭ್ರಮಿಸಿದ್ದಾರೆ. ಎಲ್ಲರೂ ಕೂಡ ಸಂಭ್ರಮದ ಕ್ಷಣದಲ್ಲೇ ಇದ್ದಾರೆ ಅಂತಲೇ ಹೇಳಬಹುದು. ಇದರ ಜೊತೆಗೆ ಈ ಬಾರಿ ವೆರಿ ಸ್ಪೆಷಲ್ ಅನ್ನೋ ರೀತಿ ಬಿಗ್ ಬಾಸ್ನಲ್ಲಿ 10 ಲಕ್ಷ ಕಿಚ್ಚ ಸುದೀಪ್ ಅವರು ಕೂಡ ಅನೌನ್ಸ್ ಮಾಡಿದ್ದು ವೆರಿ ಸ್ಪೆಷಲ್ ಅಂತ ಅನಿಸಿತ್ತು. ಮುಂದೆ ಸಿನಿಮಾ ರಂಗದಲ್ಲಿ ಅಥವಾ ಕಿರುತೆರೆಯಲ್ಲಿ ಯಾವುದರಲ್ಲಿ ಅವರು ಹಿಸ್ಟ್ರಿನ ಕ್ರಿಯೇಟ್ ಮಾಡ್ತಾರೆ ಅಂತ ನೋಡಬೇಕು. ಆ್ಯಕ್ಟಿಂಗ್ ಅಂದರೆ ಬೆಳ್ಳಿ ತೆರೆಗೆ ಬರ್ತಾರಾ ಅಥವಾ ಕಿರುತೆರೆಯಲ್ಲೇ ಉಳ್ಕೊಳ್ತಾರೆ, ಹೀಗೆ ಹಲವು ಪ್ರಶ್ನೆಗಳು ಕೂಡ ಇರುವಂಥದ್ದು. ನೋಡೋಣ. ಒಟ್ಟಾರೆ ಸಂಭ್ರಮದಲ್ಲಿರುವಂತಹ ಗಿಲ್ಲಿ ಮಾತುಗಳು ಬರ್ತಾ ಇಲ್ಲ, ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಜೀ ಕನ್ನಡ ನ್ಯೂಸ್ ಜೊತೆ ಮಾತಾಡುವಂಥ ಸಂದರ್ಭದಲ್ಲೂ ಹೇಳ್ಕೊಂಡಿದ್ದಾರೆ.